ರುದ್ರದೇವಿ ನೆಕ್ಸ್ಟ್ ಡೋರ್ ಮೂವಿ ಟೈಟಲ್ ಎಷ್ಟು ಯೂನಿಕ್ ಆಗಿದೆಯೋ ಸ್ಟೋರಿ ಕೂಡ ಅಷ್ಟೇ ಯೂನಿಕ್ ಆಗಿದೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ರಿಷಿಕಾ ಅವರು ತುಂಬ ಕ್ಯೂಟಾಗಿ ಕಾಣಿಸ್ತಾರೆ ಮೂವಿನಲ್ಲಿ. ಪ್ರವೀರ್ ಅವರು ತುಂಬ ಇನ್ನೋಸೆಂಟಾಗಿ ಕಾಣಿಸ್ತಾರೆ. ಇಬ್ಬರದು ಜೋಡಿ ತುಂಬ ಕ್ಯೂಟಾಗಿದೆ. ಸ್ಟೋರಿಯಲ್ಲಿ ಅಂದರೆ ಮಕ್ಕಳಿಗೆ ಆಗೋ ಒಂದು ಟ್ರಾಮಾ ಬಗ್ಗೆ ಥ್ರೂ ಔಟ್ ಮೂವಿ ತೋರಿಸ್ತಾರೆ. ಸಣ್ಣ ವಯಸ್ಸಲ್ಲಿ ಏನೇನೆಲ್ಲ ಕಷ್ಟ ಬಿದ್ದಿರ್ತಾರೆ, ಏನೇನೆಲ್ಲ ಅವ್ರ ಮನಸ್ಸಿಗೆ ತೊಂದರೆ ಆಗಿರುತ್ತೆ, ಅದು ಬೆಳೆದಾದ್ಮೇಲೆ ಯಾವ ಥರ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಸುರಾಗ್ ಸಾಗರ್ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಸಾಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, OTTನಲ್ಲಿ ಎಲ್ಲರೂ ಮೂವಿನ ಮನೇಲಿ ಕುತ್ಕೊಂಡು ನೋಡೋದೇ ಬೇರೆ, ಬಟ್ ಥಿಯೇಟರಲ್ಲಿ ಬಂದು ಮೂವಿ ನೋಡೋದೇ ಬೇರೆ. ಅದು ಆ ವೈಬ್ನ ಏನು ಹೇಳೋದಕ್ಕೆ ಆಗಲ್ಲ. ಇವಾಗ IPL ಮ್ಯಾಚ್ ಎಲ್ಲ ನೋಡೋದಕ್ಕೆ ಹೋಗ್ತೀರಾ ನೀವು, IPL ಅಲ್ಲಿರೋ ವೈಬೇ ಬೇರೆ, ಸ್ಕ್ರೀನ್ ಮನೆಯಲ್ಲಿ ಕುತ್ಕೊಂಡು TV ನೋಡೋದೇ ಬೇರೆ. ಸೊ ಅದಕ್ಕೆ ಐ ರಿಕ್ವೆಸ್ಟ್ ಎವ್ರಿ ಒನ್, ಎಲ್ಲರೂ ಬಂದು ಕನ್ನಡ ಮೂವಿನ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಮತ್ತು ಜಯರಾಮ್ ಸರ್ ಪ್ರೊಡಕ್ಷನಲ್ಲಿ ಮೂವಿ ಮೂಡ್ ಬಂದಿರೋದು, ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಹೊಸ ಟೀಮ್ಗೆ. ಸೊ ಇದೆಲ್ಲ ಸಕ್ಸಸ್ ಆಗಬೇಕು ಅಂತಂದರೆ ನೀವೆಲ್ಲ ಥಿಯೇಟರಲ್ಲಿ ಬಂದು ಮೂವಿ ನೋಡಬೇಕು. ಹೊಸ ಪ್ರತಿಭೆಗಳನ್ನ ನೀವು ಸಪೋರ್ಟ್ ಮಾಡಬೇಕು. ಮೂವಿನಲ್ಲಿ ಎಲ್ಲ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಬ್ಬರು ಅಂದರೆ ಒಂದೊಂದು ಪಾತ್ರನೂ ಅದ್ಭುತವಾಗಿ ಬಂದಿದೆ. ಕಾಮಿಡಿ ಆಗಿರ್ಬೋದು, ಕಾಮಿಡಿ ಕಂಟೆಂಟ್ ಆಗಿರ್ಬೋದು, ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾವು ಈ ಸಿನಿಮಾನ ಬಹಳ ಇಷ್ಟಪಟ್ಟು ಸಾಕಷ್ಟು ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಅದನ್ನು ಇವತ್ತು ಪ್ರತಿಯೊಬ್ಬರು ಬಂದಿರೋ ಸೆಲೆಬ್ರಿಟೀಸ್ ಆಗಲಿ ಅಥವಾ ರೆಗ್ಯುಲರ್ ಆಡಿಯನ್ಸ್ ಆಗಲಿ ಎಲ್ಲರೂ ನೋಡಿ ಅದನ್ನು ನಮಗೆ ರಿಕಗ್ನೈಸ್ ಮಾಡಿ ಇಲ್ಲ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಲ್ಲದೆ ಇದು ಸಿನಿಮಾ ನಮಗೆ ಗೊತ್ತಿಲ್ಲದೆ ಇರೋದಾಗೆ ಸಾಕಷ್ಟು ಜನ ರಿವ್ಯೂ ಕೊಡ್ಬೇಕಾದ್ರೆ ಹೇಳಿದ್ರು, ಇದನ್ನು BPO ಕಂಪ್ನಿ ಎಂಪ್ಲಾಯೀಸ್ ನೋಡಬೇಕು ಸರ್, ಅವ್ರುಗಳಿಗೆ ಈ ಸ್ಲೀಪ್ಲೆಸ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಕಾರ್ಪೊರೇಟ್ ಎಂಪ್ಲಾಯೀಸ್ ನೋಡಬೇಕು, ಅವ್ರುಗಳಿಗೆ ಇದು ಸ್ಲೀಪ್ಲೆಸ್ನೆಸ್ ಅನ್ನೋದು ಒಂದು ದೊಡ್ಡ ಇಶ್ಯೂ, ಅದನ್ನು ಹೇಗೆ ಡೀಲ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದಲ್ಲದೆ ಪೇರೆಂಟ್ಸು ಅವ್ರ ಮಕ್ಕಳ ಲೈಫಲ್ಲಿ ನಡೆಯುವಂಥ ಸಾಕಷ್ಟು ಚಿಕ್ಕ ಚಿಕ್ಕ ಘಟನೆಗಳು ಆ ಭಯನ ಹೇಗೆ ಅವ್ರ ಲೈಫನ್ನೇ ಡ್ರೈವ್ ಮಾಡಿ ಅವರಲ್ಲಿ ಏನೆಲ್ಲ ಪ್ರಾಬ್ಲಮ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಎಲ್ಲನೂ. ಈ ರಿವ್ಯೂಸು ಸಾಕಷ್ಟು ಜನ ಬೇರೆ ಬೇರೆ ಅವ್ರು ನೋಡೋ ರೀತಿನೇ ಬೇರೆ ಥರ ಇದೆ. ನಾವು ಕತೆ ಮಾಡಿದಾಗ ಒಂದು ಅಂದ್ಕೊಂಡ್ರೆ, ಬಟ್ ಜನಗಳು ನೋಡ್ತಾ ಇರೋ ರೀತಿ, ಅವ್ರುಗಳು ಕನೆಕ್ಟ್ ಆಗ್ತಾ ಇರೋ ರೀತಿ ನಿಜವಾಗ್ಲೂ ನಮಗಿನ್ನೂ ಸರ್ಪ್ರೈಸಿಂಗ್ ಅನಿಸ್ತಾ ಇದೆ. ಬಟ್ ಬಹಳಷ್ಟು ಸಂತೋಷನೂ ಆಗ್ತಾ ಇದೆ. ಜನ ನೋಡ್ತಾ ಇರೋ ರೀತಿ, ಅವ್ರುಗಳು ನಾವು ಯಾವುದೋ ಒಂದು ಆ್ಯಂಗಲಲ್ಲಿ ತೆಗಿತೀವಿ, ಬಟ್ ಅವರು ಆ್ಯಸ್ ಅ ಪೇರೆಂಟಾಗಿ ನೋಡ್ತಾರೆ. ಇನ್ನು ಕೆಲವರು ಆ್ಯಸ್ ಅ ಕಾರ್ಪೊರೇಟ್ ಎಂಪ್ಲಾಯಿ ಆಗಿ ಅವ್ರಿಗೇನೋ ಇರೋ ಟ್ರಾಮಾ ಬಗ್ಗೆ ಮಾತಾಡ್ತಾರೆ. ಇನ್ನು ಕೆಲವರು ಯಾವುದೋ ಒಂದು ಹಳೆ ಘಟನೆಗಳು ಅವ್ರುಗಳ ಲೈಫಲ್ಲಿ ನಡೆದಿರೋ ಕೆಲವು ಘಟನೆಗಳನ್ನ ಕನೆಕ್ಟ್ ಮಾಡಿಕೊಂಡು, ಹೌದಲ್ಲ ನನ್ನ ಲೈಫಲ್ಲಿ ಹಿಂಗಾಗಿದೆ, ಇದರಿಂದ ಹೇಗೆ ಹೊರಗೆ ಬಂದೆ ನಾನು ಅನ್ನೋದು, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಜನ ಕನೆಕ್ಟ್ ಆಗ್ತಿರೋದು ತುಂಬ ಸಂತೋಷ ಆಗ್ತಾ ಇದೆ. ಇನ್ನೂ ಸಾಕಷ್ಟು ಜನ ಇನ್ನೂ ನಮ್ಮ ಸಿನಿಮಾ ನೋಡಿಲ್ಲ, ನೋಡಬೇಕು. ಇನ್ನೂ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಇಲ್ಲ ಸರ್ ನಿಮ್ಮ ಸಿನಿಮಾ ರಿವ್ಯೂ ಚೆನ್ನಾಗಿ ಬಂದಿದೆ, ನಾನು ಈ ವೀಕೆಂಡ್ ಹೋಗ್ತೀನಿ ಅಥವಾ ಈ ಬುಧವಾರ ಹೋಗ್ತೀನಿ, ಗುರುವಾರ ಹೋಗ್ತೀನಿ ಅಂತ. ನಾನು ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾನ ನೀವು ಫ್ರೀ ಆಗೋವರೆಗೂ ಕಾಯ್ದೆ ಜಲ್ದಿ ನೋಡಿ ಸಿನಿಮಾ. ಯಾಕಂದರೆ ನೀವುಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೇ ಥಿಯೇಟ್ರಲ್ಲಿ ಸಿನಿಮಾ ಉಳಿಯುತ್ತೆ ಇವತ್ತಿನ ದಿವಸ. ಇಲ್ಲಾಂದರೆ ಥಿಯೇಟ್ರಲ್ಲಿ ಸಿನಿಮಾ ರಿಟೈನ್ ಮಾಡೋದು ಕಷ್ಟ ಇರುತ್ತೆ. ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ, ಬಂದು ಎಲ್ಲರೂ ಇಮಿಡಿಯೇಟಾಗಿ ನೋಡಿ 4 ಜನಕ್ಕೆ ಹೇಳಿ ನಿಮ್ಮ ರಿವ್ಯೂಸ್ನ, ಒಪಿನಿಯನ್ಸ್ನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಿಮ್ಮ ಮೀಡಿಯಾ ಸಪೋರ್ಟ್ ಆಗಲಿ. ಅದಲ್ಲದೆ ನಮ್ಮ ಪ್ರಣಮ್ ಬಂದಿದ್ದು ನಮಗೆ ರಿಯಲಿ ಅ ಬೂಸ್ಟ್. ಯಾಕಂದರೆ ಅವ್ರ ಫಿಲ್ಮು ನಮ್ಮ ಫಿಲ್ಮು ಒಂದೇ ಡೇ ರಿಲೀಸ್ ಆದ್ರೂ ಅವರು ಅದನ್ನು ಸ್ಪೋರ್ಟಿವಾಗಿ ತಗೊಂಡು ಬಂದು ನಮ್ಮ ಸಿನಿಮಾ ನೋಡಿ, ಇಲ್ಲ ನಿಮ್ಮ ಸಿನಿಮಾ ಚೆನ್ನಾಗಿದೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರು ಹೇಳೋದು. ಅದೇ ಥರ ನಾನು ಅವ್ರ ಸಿನಿಮಾಗೆ ಹೋಗಿ ನೋಡಿ ಸಪೋರ್ಟ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಇಂಡಸ್ಟ್ರಿ ಚೆನ್ನಾಗಾಗಬೇಕಂದ್ರೆ ಈ ಥರ ಎಲ್ಲರೂ ಕಾಂಪಿಟೇಷನ್ ಇಲ್ಲದೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಬೆಳಿಬೇಕಾಗಿದೆ. ಸೊ ಹಾಗಾಗಿ ಇಟ್ ಈಸ್ ಅ ವೆರಿ ಹೆಲ್ತಿ ಡೆವಲಪ್ಮೆಂಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ನೀವುಗಳೆಲ್ಲ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾ ಇನ್ನೂ ಹೆಚ್ಚು ಜನಕ್ಕೆ ತಲುಪೋದ್ರಲ್ಲಿ ನೀವೆಲ್ಲ ನಮಗೆ ಪುಷ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಂ ಹೌದು. ಈಗ ಫಸ್ಟ್ ವೀಕಲ್ಲಿ ನಾವು ಎಲ್ಲೆಲ್ಲಿ ಲಾಂಚ್ ಮಾಡಿದ್ದೀವೋ ಅಷ್ಟು ಥಿಯೇಟರ್ಸಲ್ಲಿ ಸಿನಿಮಾ ರಿಟೇನ್ ಆಗಿದೆ. ಇನ್ಫ್ಯಾಕ್ಟ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಲ್ಲ ಕಡೆಗೂ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ನಮ್ಮ ಸಿನಿಮಾ ಬಂದು ಕಂಟೆಂಟ್ ಸಿನಿಮಾ ಆಗಿರೋದ್ರಿಂದ ಇದು ನಮ್ಮದು ಮಾಸ್ ಕೆಟಗರಿ ಫಿಲ್ಮ್ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಥಿಯೇಟರ್ ಸೆಟಪ್ನ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಸಖತ್ತಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕಡೆ ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ರಿಟೇನ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ವೀಕಲ್ಲೂ ನಮ್ಮ ಸಿನಿಮಾ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ನಮ್ಮ ಸ್ಕ್ರೀನ್ ರೆಸ್ಪಾನ್ಸ್ ಲಾಸ್ಟ್ ವೀಕೆಂಡಿಂದ ಸಾಟರ್ಡೆ ಸಂಡೇಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಶುರು ಆಗಿದೆ. ಸ್ಪೆಷಲಿ ರಿವ್ಯೂಸ್ ಎಲ್ಲ ಬಂದು ನೋಡಾದ್ಮೇಲೆ ಜನ ನೋಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಂಗಾಗಿ ನಮ್ಮ ಸಿನಿಮಾ ಇನ್ನೂ
ನೆಕ್ಸ್ಟ್ ವೀಕಲ್ಲಿ ನಂಬರ್ ಆಫ್ ಸ್ಕ್ರೀನ್ಸ್ ಇನ್ನೂ ಇನ್ಕ್ರೀಸ್ ಆಗ್ತಾ ಇದೆ. ಅದು ನಮ್ಗೊಂದು ಒಳ್ಳೆ ಸಂತೋಷದ ಸಂಗತಿ. ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ ಕನ್ಫರ್ಮ್ ಮಾಡಿದ್ದಾರೆ ನಮ್ಗೆ ಅದ್ರ ಬಗ್ಗೆ. ಚೆನ್ನಾಗಿ ಆಗ್ತಾ ಇದೆ. ಇನ್ನು ಡೆಫಿನೆಟ್ಲಿ ನಾವು ಲಾರ್ಜರ್ ಸ್ಕ್ರೀನಲ್ಲಿ ನಂಬರ್ ಆಫ್ ಸ್ಕ್ರೀನ್ಸಲ್ಲೂ ರೈಸ್ ಆಗುತ್ತೆ ಅನ್ನೋ ಹೋಪಲ್ಲಿದ್ದೀವಿ. ಇನ್ನೊಂದೇನಂದ್ರೆ ನಮ್ಮ ನಿರ್ಮಾಪಕರು ಒಂದು ವಿಷಯನ ಬಿಟ್ರು, ಮಾಸ್ ಸಿನಿಮಾ ಅಂತ ಹೇಳ್ತಿದ್ರು. ಆದರೆ ನಂಗೆ ಮೊದಲನೇ ಸತಿ ಏನು ಅನಿಸ್ತಿದೆ ಅಂದರೆ, ಒಂದು ಕಾಂಟೆಂಟ್ ಸಿನಿಮಾಗೆ ಕ್ಲೈಮ್ಯಾಕ್ಸ್ಗೆ ಸಿಳ್ಳೆ ಮತ್ತು ಚಪ್ಪಾಳೆ ಬೀಳ್ತಿರೋದು ಮೊದಲು ಅನಿಸುತ್ತೆ. ಅದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾವು ಮತ್ತು ನಮ್ಮ ಟೀಮು ಒಂದು ಕಾಂಟೆಂಟ್ ಇಟ್ಕೊಂಡು ಜನನ ಎಂಗೇಜ್ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ. ಆದರೆ ಈ ಸಿನಿಮಾಗೆ ಕ್ಲೈಮ್ಯಾಕ್ಸಲ್ಲಿ ಶಿಳ್ಳೆ ಚಪ್ಪಾಳೆ ಬಿದ್ದಾಗ ನಮಗೆ ಕಲಾವಿದರಾಗಿ ನಾವು ಒಬ್ಬರು ಟೀಮ್ ಆಗಿ ಸಿಕ್ಕಾಪಟ್ಟೆ ಒಂದು ಖುಷಿ ಆಗುತ್ತೆ, ಸಾರ್ಥಕತೆ ಸಿಗುತ್ತೆ. ಸೊ ಮೊದಲನೇದಾಗಿ ಎಲ್ಲ ಆಡಿಯನ್ಸಸ್ಗೆ ನಾವು ಯಾವ ಥಿಯೇಟ್ರ್ ವಿಸಿಟ್ ಮಾಡಿದ್ದೀವಿ ಮತ್ತು ಇಲ್ಲಿ ಸೆಲೆಬ್ರಿಟಿ ಶೋ ಅಲ್ಲೂ ಯಾರ್ಯಾರು ನಿಂತು ಕ್ಲೈಮ್ಯಾಕ್ಸ್ಗೆ ಸಿಳ್ಳೆ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು, ಅವ್ರಿಗೆ ಧನ್ಯವಾದಗಳನ್ನ ಹೇಳೋಕೆ ಇಷ್ಟಪಡ್ತೀನಿ. ಏನಕ್ಕೆ ಶಿಳ್ಳೆ ಹೊಡೆದ್ರು, ಏನಕ್ಕೆ ಚಪ್ಪಾಳೆ ಹೊಡೆದ್ರು, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ನನ್ನ ನಮಸ್ಕಾರಗಳು. ಸೊ ನಾನು ಸುರಾಗ್ ಸಾಗರ್, ಈ ಸಿನಿಮಾದ ನಿರ್ದೇಶಕ. ನಮಗೆ ಸೆಪ್ಟೆಂಬರ್ 12ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದ್ದ ದಿನದಿಂದ ನಮಗೆ ಬರ್ತಾ ಇರೋ ರಿವ್ಯೂಸ್ ಆಮೇಲೆ ರೆಸ್ಪಾನ್ಸಸ್ಸು ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ಸೊ ನಾವು ಈ ಸಿನಿಮಾನ ಇನ್ನಷ್ಟು ಜನಕ್ಕೆ ತಲುಪಿಸ್ಬೇಕು, ಆಮೇಲೆ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಇವರೆಲ್ಲರಿಗೂ ಒಂದಿಷ್ಟು ಜನಕ್ಕೆ ತಲುಪಿಸಿ ಸಿನಿಮಾನ ತೋರಿಸ್ಬೇಕು ಅನ್ನೋ ಪ್ರಯತ್ನದಿಂದ ಈ ಪ್ರೀಮಿಯರ್ ಶೋ ಮಾಡಿದ್ದೀವಿ. ತುಂಬ ಅಂದರೆ ತುಂಬ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಇದು ನಮ್ಮ ಇಡೀ ತಂಡಕ್ಕೆ ಒಂದು ಹ್ಯೂಜ್ ಬೂಸ್ಟ್ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈಗಾಗಲೇ ಜನ ತುಂಬ ಮೆಚ್ಚಿದ್ದಾರೆ. ದಯವಿಟ್ಟು ಇನ್ನಷ್ಟು ಜನ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ತುಂಬ ಖುಷಿಯಾಗುತ್ತೆ, ತುಂಬ ಓವರ್ವೆಲ್ಮ್ ಆಗಿದೆ ಸಿನಿಮಾ. ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ. ಅವರು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು ಸಿನಿಮಾ ಡೆಫಿನೆಟ್ಲಿ ಎಷ್ಟೊಂದು ಜನ ಬರೋಕ್ಕಾಗಲಿಲ್ಲ, ಅವರು ಈ ವೀಕೆಂಡ್ ಸಿನಿಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಸೊ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದೆ, ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ನೆನ್ನೆ ಮೈಸೂರಿಗೆ ಹೋಗಿದ್ವಿ. ಮೈಸೂರಿಗೆ ಹೋದಾಗ ಅಲ್ಲೊಂದು ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಇನ್ನು ಸಿನಿಮಾನ ಇನ್ನೂ ತಲುಪಿಸ್ಬೇಕಂತ ನಾನು ಮತ್ತು ನಿಮ್ಮ ನಿರ್ದೇಶಕರಾಗಿರಲಿ, ನಮ್ಮ ನಿರ್ಮಾಪಕರಾಗಿರಲಿ ತುಂಬ ಕಷ್ಟಪಡ್ತಿದ್ದೀವಿ ಸಿನಿಮಾನ ತಲುಪಿಸ್ಬೇಕಂತ. ಹಾಗೆ ಪ್ರಣಮ್ ಅವ್ರು ಬಂದು ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಮಾತಾಡಿದ್ರು ನಮ್ಮ ಸಿನಿಮಾದ ಬಗ್ಗೆ, ಅವ್ರಿಗೆ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರು. ಸೊ ಅವ್ರಿಗೂ ಸನ್ ಆಫ್ ಮುತ್ತಣ್ಣಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗಬೇಕು. ಈ ಸಿನಿಮಾಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಫ್ಯಾಕ್ಟರ್ಸ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು, ಹಿಂಗಿನ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ, ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ, ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಾನು ಪ್ರೇಕ್ಷಕರ ಕಡೆಯಲ್ಲಿ ಏನು ಕೇಳ್ಕೊತೀನಿ ಅಂದರೆ, ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನಿದ್ರಾದೇವಿ ನೆಕ್ಸ್ಟ್ ಡೋರ್ ನಾನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.